ಕೋಟೆನಾಡು ಕಾವ್ಯ ಮಾಡುತ್ತಿರುವ ನಮಸ್ಕಾರಗಳು. ನಾನಿವತ್ತು ನಿಮಗೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದನ್ನ ವಿಡಿಯೋ ಮಾಡ್ತಿರೋದು ನಮ್ಮ ಹಸ್ಬೆಂಡು. ಹೇಗೆ ಅನಿಸ್ತಿದೆ ರವಿ? ತಿಂದಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಳೆ ಅಂತ ಅದು ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ರಲ್ಲಿ ನೋಡೋಣ ಬನ್ನಿ. ಇಮೋಷನಲ್ ಡ್ಯಾಮೇಜ್. ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. 400 ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ 2 ಪೀಸ್ಗಳಾಗಿ ಹಚ್ಕೊಂಡಿದ್ದೀನಿ. ಈ ಈರುಳ್ಳಿನ ತೊಗೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಟೊಮೆಟೊ ತೊಗೊಂಡಿದ್ದೀನಿ. ಒಂದು 7-8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ನನಗೆ ಇದು ಬೇಕು, ನಮ್ಮ ಹಸ್ಬೆಂಡು ತುಂಬ ಇಷ್ಟಪಡ್ತಾರೆ, ಅದಕ್ಕೆ ನಾನು ತೊಗೊಂಡಿದ್ದೀನಿ. 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಹಂಗೆ 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ತುಪ್ಪನೂ ನಿಮ್ಮ ಮನೇಲಿ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ. ನಾನು ಈ ಆಪ್ಷನಲ್ ಬೇಕು ಅಂತೇಳಿ ಯೂಸ್ ಮಾಡ್ತಿದ್ದೀನಿ. ಆಪ್ಷನಲ್ ಇದು. ನನಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡೋಣ ಖಾರ ಏನಾದರೂ ಬೇಕು ಅಂತಂದರೆ ತೊಗೋಬೇಕು. ಖಾರದ ಪುಡಿ ಸ್ವಲ್ಪ 2 ಸ್ಪೂನ್ ಸಾಂಬಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಮೊಸರು ತೊಗೊಂಡಿದ್ದೀನಿ. ಇದು ಪಲಾವ್ ಎಲೆ, ಲವಂಗ, ಏಲಕ್ಕಿ, ಚಕ್ಕೆ, ಮೊಗ್ಗು, ಮರಾಠ ಮೊಗ್ಗು ಎಲ್ಲ ತೊಗೊಂಡಿದ್ದೀನಿ. ಇದು ಸ್ಪೈಸಸ್ಸು ಒಗ್ಗರಣೆಗೆ ತೊಗೊಂಡಿದ್ದೀನಿ. 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಹಾಕೊಂಡಿದ್ದೀನಿ. ಈಗ ನಾವು ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಮಾಡೋಣ. ಅದಕ್ಕೆ ನಾನು 5 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಮಗೆ ಇದು ಒಗ್ಗರಣೆಗೆ ಸ್ವಲ್ಪ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಏಲಕ್ಕಿನ ಬಾಯಿಗೆ ಸಿಗುತ್ತೆ ಅಂತೇಳಿ ನಾನು ಅದನ್ನು ಮಿಕ್ಸಿ ಮಾಡಬೇಕಾದ್ರೆ ಹಾಕೋತಾ ಇದ್ದೀನಿ. 2 ಲವಂಗ ಹಾಕೋಬೇಕು. 2 ಲವಂಗ ಹಾಕೋತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ಇದರಲ್ಲೇ ಮಿಕ್ಸಿ ಮಾಡ್ಕೋತೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕ್ತೀನಿ, ತೋರಿಸ್ತೀನಿ ಆಮೇಲೆ. ನಾನೀಗ ಮಿಕ್ಸಿ ಮಾಡಿದ್ದೀನಿ, ತೋರಿಸ್ತೀನಿ ಈಗ ಹೇಗಿದೆ ಅಂತ. ಮಿಕ್ಸಿ ಮಾಡಿದಳಂತ ನೋಡ್ರಪ್ಪ. ಮಿಕ್ಸಿಗೆ ಹಾಕಿದ್ದೀನಿ. ಹಾಕಿದ್ಮೇಲೆ ಈ ರೀತಿ ಕಾಣ್ತಾ ಇದೆ ಪೇಸ್ಟು. ಈಗ ನಾವು ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. 2 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ನಾನು ಅದಕ್ಕೀಗ ಸ್ಪೈಸಸ್ನ, ಪಲಾವ್ ಸ್ಪೈಸಸ್ನ ಹಾಕೋತಾ ಇದ್ದೀನಿ. ಈಗ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿದ್ನಲ್ಲ, ಈಗ ಅದನ್ನು ಈರುಳ್ಳಿನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಬೇಗ ಬೇಯಲಿ ಅಂತೇಳಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇಟ್ಕೋಬೇಕು. ಏನಕ್ಕಪ್ಪ ಬೇಗ ಹಾಕೋತಾ ಇದ್ದೀನಿ ಅಂದರೆ ಮಸಾಲ ಎಲ್ಲ ಬೇಗ ಹಿಡಿಯುತ್ತೆ, ಅದಕ್ಕೆ ಮಶ್ರೂಮ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಹೇಳಿ ಫ್ರೆಂಡ್ಸ್, ಅವರು ಒಂದು ಕುಕ್ಕಿಂಗ್ ವಿಡಿಯೋ ಮಾಡಲಿಕ್ಕೆ. ನಮ್ಮನ್ನು ಕೇಳೋಕ್ಕೂ ಬರಬೇಡ್ರಿ, ನಾವು ಮಾಡೋದು ಇಲ್ಲ. ಇವರು ಮಾಡಿರೋದನ್ನ ನೀವು ನೋಡಿ ಯಾವ ಥರ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ನಾನು ಅದು ಮಶ್ರೂಮ್ ಹಾಕಿದ್ದೀನಲ್ವ, ರುಬ್ಬಿರ್ತಕ್ಕಂಥ ಮಸಾಲಾನು ನಾನು ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗಲೇ ಹಾಕೋಬೇಕು ಅದನ್ನು? ಹಾಂ, ಈಗಲೇ ಹಾಕೊಬೇಕು. ಎಂತಕ್ಕಪ್ಪ ಅಂದರೆ ಇದು ಮಶ್ರೂಮ್ ಹಾಕಿದ್ದೀನಲ್ಲ, ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ.
ಈಗ ನಾವು ರೈಸ್ ಎಲ್ಲ ಹಾಕಿದ್ಮೇಲೆ ಒಬ್ಬೊಬ್ರು ಹೇಳ್ತಾರೆ ಪೀಸ್ಗೆ ಮಸಾಲ ಹಾಕ್ತಿಲ್ಲ ಬಿರಿಯಾನಿ ಮಾಡುವಾಗ. ಸೊ ಅದಕ್ಕೆ ನಾವು ಇವಾಗಲೇ ಹಾಕೊಂಡ್ರೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಾವು ನೀರು ಜಾಸ್ತಿ ಇದಕ್ಕೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮಶ್ರೂಮಲ್ಲಿ ತುಂಬ ನೀರಿನ ಅಂಶ ಇರುತ್ತೆ, ಬೇಗ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಅದರಿಂದ ನಾವು ನೀರನ್ನ ನೋಡಿ ಹಾಕ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕೋತೀನಿ. ಅದನ್ನು ಮಿಕ್ಸಿಗೆ ಹಂಗೇನೂ ಹಾಕ್ಬೋದು, ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಮಿಕ್ಸಿ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮಿಕ್ಸಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಮಿಕ್ಸಿ ಮಾಡ್ಕೊಂಡೋಳೆ. ಈಗ ಹಾಕ್ತಾಳೆ ನೋಡಿ. ನೋಡಿ ಇಲ್ಲಿ ನೀರು ಹೆಂಗೆ ಇಟ್ಕೊಂಡಿದೆ. ಸೊ ಅದು ಇನ್ನೂ ನೀರು ಬಿಡುತ್ತೆ, ನಾವು ಅದಕ್ಕೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಹಸ್ಬೆಂಡ್ ಈಗ ರಿವ್ಯೂ ಕೊಡ್ತಾರೆ, ಕೇಳಿ ಹೆಂಗಿರುತ್ತೆ ಅಂತ. ರುಬ್ಬಿರ್ತಕ್ಕಂಥ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕಿ ಬೇಗ ತುಂಬ ಬೇಗ ಆಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ತುಂಬ ಅಂದರೆ ನೋಡಿ ಫ್ರೆಂಡ್ಸ್, 2 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನು ಹಾಕಲ್ವಾ? 2 ಸ್ಪೂನ್ ಅಲ್ಲ, ನಾನು 1 ಸ್ಪೂನ್ ಎಕ್ಸ್ಟ್ರಾ ತೊಗೊಂಡಿದ್ದೆ, ಅದಕ್ಕೆ ಇದು ಒಂದು ಸ್ವಲ್ಪ ಇದ್ರಲ್ಲಿ ಒಂದು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಳ್ಳಿ ಹಾಕುವಾಗ. ಓಕೆ, ಇದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಎಲ್ಲ 2-3 ಸ್ಪೂನ್ ಹೆಚ್ಚಾಕೊಂಡವಳೆ ಇಲ್ಲಿ. ಇಲ್ಲ ಫ್ರೆಂಡ್ಸ್, ಹಾಕುವಾಗ ಕಮ್ಮಿ ಆಗ್ತಾಳೆ. ನೀವು ಹಂಗೆ ಹಾಕ್ಬಿಟ್ಟು ಏನು ಹಿಂಗೆ ಬಂತು ಅಂತ ಅನ್ನಕ್ಕೋಬೇಕು. 1 ಸ್ಪೂನ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಅಷ್ಟೇ. ಅಂದರೆ ಇರಬೇಕಲ್ವಾ, 1 ಸ್ಪೂನ್ ಎಕ್ಸ್ಟ್ರಾನೇ ಇರಬೇಕಲ್ವಾ. ಅಕಸ್ಮಾತ್ ಏನಾದರೂ ಕಮ್ಮಿ ಬಂತು ಅಂದರೆ ಮತ್ತೆ ತೊಗೊಳಕ್ಕಾಗಲ್ಲ, ಅದಕ್ಕೆ ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅವ್ರ ಫೇವ್ರೇಟ್ ಇದು. ನಾನು ಮಾಡೋದ್ರಲ್ಲಿ ಅವ್ರಿಗೆ ಇದು ತುಂಬ ಇಷ್ಟ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಟ್ರೈ ತುಂಬ ಚೆನ್ನಾಗಿ ಮಾಡ್ತಾಳೆ. ಈ ಸತಿ ಹೆಂಗೆ ಬರುತ್ತೆ ನೋಡಬೇಕು. ಫ್ರೆಂಡ್ಸ್, ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರು ನಾನ್ ವೆಜ್ ತಿನ್ನಲ್ಲ. ನಾನು ನಾನ್ ವೆಜ್ ತಿನ್ನೋಸಕ್ಕೆ ತುಂಬ ಟ್ರೈ ಮಾಡಿದ್ದೀನಿ, ಅವ್ರು ನಾನ್ ವೆಜ್ ತಿನ್ನಲ್ಲ. ನೀವು ಕಮೆಂಟಲ್ಲಿ ಹೇಳಿ ಅವ್ರಿಗೆ ನಾನ್ ವೆಜ್ ತಿನ್ನಲಿಕ್ಕೆ ರೆಸಿಪೀಸ್ ಎಲ್ಲ ಹಾಕ್ತೀನಿ. ಅವ್ರು ತಿನ್ನೋದಿದ್ರೆ ಪ್ಲೀಸ್ ಅವ್ರು ಹೇಳಿ ನಾನ್ ವೆಜ್ ತಿನ್ನಲಿಕ್ಕೆ. ಪುದೀನ ಸೊಪ್ಪು ಸ್ವಲ್ಪ ಹಚ್ಕೊಂಡಿದ್ದೆ, ಅದನ್ನು ಹಾಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರು ಏನು ಟೇಸ್ಟು ಬರುತ್ತೆ, ಮತ್ತು ಹುಳಿ ಸ್ವಲ್ಪ ಬೇರೆ ಲೆವೆಲ್, ಬೇರೆ ಥರ ಹುಳಿ ಬರುತ್ತೆ. ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಮೊಸರು. ಟೊಮೆಟೊನೂ ರುಬ್ಬಿ ಹಾಕ್ತಿದ್ದೀವಲ್ಲ, ಸ್ವಲ್ಪ ಟೊಮೆಟೊ ನಾನು ಕಮ್ಮಿ ಹಾಕೊಂಡಿದ್ದೀನಿ, ಅದರಿಂದ ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕುದೀತಾ ಈ ರೀತಿ ಕಾಣ್ತಾ ಇದೆ. ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ನಾನು ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ಇದನ್ನು ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು 4 ಲೋಟ ಅಕ್ಕಿ ತೊಗೊಂಡಿದ್ದೆ, ನೆನೆ ಹಾಕಿದ್ದೀನಿ. ಸೊ ಹಂಗಾಗಿ ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ಮಶ್ರೂಮೂ 2 ಲೋಟದ ನೀರಷ್ಟು ಬಿಟ್ಕೊಂಡಿದೆ. ಸೊ ಅದಕ್ಕೆ ನಾನು 2 ಲೋಟ ಕಮ್ಮಿ ಮಾಡಿ ನೀರನ್ನ ಹಾಕ್ತಾ ಇದ್ದೀನಿ. ಈಗ ನಾನು 6 ಲೋಟ ನೀರು ಹಾಕ್ತಾ ಇದ್ದೀನಿ. ಇದು ಕುದಿಬೇಕೀಗ. ಇದು ಇನ್ನು ಕುದಿಬೇಕಂತೆ. ಹೌದು ಫ್ರೆಂಡ್ಸ್, ಇನ್ನೂ ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ನೆನೆಸಿರ್ತಕ್ಕಂಥ ಅಕ್ಕಿನ ಹಾಕಿಬಿಟ್ಟು 2 ವಿಷಲ್ ತೊಗೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ತೋರಿಸ್ತೀನಿ ಕುದ್ದ ಮೇಲೆ ನಾನು ಅಕ್ಕಿ ಹೇಗೆ ಹಾಕೋದು ಅಂತ. ಬಿರಿಯಾನಿ ರೆಡಿ ಆದಮೇಲೆ ನೋಡಿ ಹೆಂಗಿರುತ್ತೆ ಅಂತ ತೋರಿಸ್ತಾಳೆ. ಒಂದು ವಾರದಿಂದ ಜೀವ ತಿಂದು ಇವತ್ತು ವಿಡಿಯೋ ಮಾಡಿಸ್ಕೊಂಡವಳೆ. ಐ ಟಿ ಕಂಪ್ನಿಗೆ ಹೋಗೋರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ, ಏನಿಲ್ಲ. ಇಲ್ಲಿ ನಮ್ಮ ಜೀವ ತಿಂತಾರೆ. ಅವ್ರು ಅದೇನಕ್ಕೆ ಶನಿವಾರ ಭಾನುವಾರ 2 ದಿನ ರಜೆ ಕೊಡ್ತಾರೋ ಗೊತ್ತಿಲ್ಲ. ನಮಗೂ ಟೈಮ್ ಬೇಕಲ್ವ ಫ್ರೆಂಡ್ಸ್, ನಮಗೂ ಟೈಮ್ ಕೊಡೋಕೆ ಹೇಳಿ ಫ್ರೆಂಡ್ಸ್. ಅವ್ರಿಗೆ ನಾನು ಯಾವತ್ತೂ ಟೈಮ್ ಕೇಳಲ್ಲ, ಅವ್ರಿಗೆ ಕೇಳೋದೇ ಶನಿವಾರ ಭಾನುವಾರ, ಅದನ್ನು ಕೊಡಲ್ಲ ಅಂತಾರೆ. ನೀವೇ ಕಮೆಂಟ್ ಮಾಡಿ ಹೇಳಿ ಅವ್ರಿಗೆ ಸ್ವಲ್ಪ. ಹೇಳ್ರಪ್ಪ ನೀವು, ಅದು ಯಾರ್ಯಾರು ಕಮೆಂಟ್ ಮಾಡೋ ಅಂತ. ನೋಡಿ ಇಲ್ಲಿ ಬಿರಿಯಾನಿ ಈಗ ಇನ್ನೂ ಕುದಿಬೇಕು. ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಇಷ್ಟವು ಎಂಥವು ಮಶ್ರೂಮು ಸ್ಮೆಲ್ ಬರ್ತಾ ಇದೆಯಾ? ಸ್ಮೆಲ್ ಬರ್ತಾ ಇದೆಯಾ ಫ್ರೆಂಡ್ಸ್? ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ನೀನ್ ಹೇಳ್ತಾನೆ ಹೇಳ್ಬೇಕು. ನಿಮ್ಮ ಫ್ರೆಂಡ್ಸ್ಗಳಿಗೆ ಸ್ಮೆಲ್ ಹೋಗ್ತಿದೆಯಂತೆ. ನಮಗೆ ಬರ್ತಾ ಇದೆ, ಸೂಪರ್ ಬರ್ತಿದೆ. ಓಕೆ, ನೋಡ್ತಾ ಇರ್ಬೋದು ಮಶ್ರೂಮ್ದು ಎಲ್ಲ ಈಗ ಕುದೀತಾ ಇದೆ ನೀರು.
ಈಗ ನಾವು ಇದನ್ನು ನೆನೆಸಿರ್ತಕ್ಕಂಥ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೊಂದು 1/4 ಗಂಟೆ ಅಕ್ಕಿನ ನೆನೆ ಹಾಕಿದ್ದೆ ಫ್ರೆಂಡ್ಸ್. ನೀವು ನೆನೆಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಬರಲ್ಲ ರೈಸು. ಇದು ನನಗೆ ನಮ್ಮ ಸಿಸ್ಟರ್ ಒಬ್ಬರು ಟಿಪ್ಸ್ ಕೊಟ್ಟಿದ್ರು. ಕಸೂರಿ ಮೆಥಿನ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇದು ಮೆಂತುಪ್ಪನ್ನ ರುಬ್ಬಿ ಹಾಕ್ತಾರೆ, ಸೊ ನನಗದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಕಸೂರಿ ಮೆಥಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇರ್ತಕ್ಕಂಥ ತುಪ್ಪನೂ ಹಾಕೋತಾ ಇದ್ದೀನಿ. ಮೇಲೆ ತುಪ್ಪ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಟೇಸ್ಟು. ಪೂರ್ತಿ ಹಾಕ್ಬೇಕು, ತುಪ್ಪ ಭಾಳ ಕಾಸ್ಟ್ಲಿ ಆಗಿರುತ್ತೆ. ಅದನ್ನೆಲ್ಲ ಉಳಿಸ್ಬಿಟ್ಟು ನಮ್ಮದು ಖರ್ಚೆಲ್ಲ ಜಾಸ್ತಿ ಮಾಡಬೇಡಿ. ನಮ್ಮ ಖರ್ಚು ಜಾಸ್ತಿ ಖರ್ಚೇ ಮಾಡ್ಸಲ್ಲ ಫ್ರೆಂಡ್ಸ್. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಖರ್ಚೇ ಮಾಡ್ಸಲ್ಲ ಅವ್ರ ಹತ್ರ. ತುಪ್ಪ ಆ್ಯಕ್ಚುಲಿ ನಮ್ಮ ಮನೆಯದೇ ಎಮ್ಮೆ ತುಪ್ಪ. ಹೌದು ಫ್ರೆಂಡ್ಸ್, ನಮ್ಮ ಮನೆ ತುಪ್ಪನೇ. ನಾವೇನೇ ಯೂಸ್ ಮಾಡಿದ್ರು ಮನೆಯದೇ ಯೂಸ್ ಮಾಡ್ತೀವಿ, ಜಾಸ್ತಿ ಏನು ಹೊರಗಡೆ ತರಲ್ಲ. ಅಕ್ಕಿ ಸಮೇತ ನಮ್ಮ ಅತ್ತೆ ಮನೇಲಿ ಬೆಳೀತಾರೆ, ರಾಗಿ ಸಮೇತ. ನಾನು ಅದಕ್ಕೆ ಹೇಳಿದ್ದು, ಯಾವುದನ್ನೇ ಆಗಲಿ ಕೊಂಡ್ಕೋಬೇಕಾದ್ರೆ ಡೈರೆಕ್ಟ್ ಹೋಗಿ ರೈತರ ಹತ್ರನೇ ಕೊಂಡ್ಕೊಳ್ಳಿ. ಯಾಕೆಂದರೆ ಅವರಿಗೆ ಇವಾಗ ಮಧ್ಯವರ್ತಿಗಳಾಗಿ ಅವರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ದಯವಿಟ್ಟು ನೀವು ಹೋಗಿ ರೈತರ ಹತ್ರನೇ ಕೊಂಡ್ಕೊಳ್ಳಿ, ಅವ್ರಿಗೂ ಲಾಭ ಸಿಗುತ್ತೆ, ಅವ್ರಿಗೂ ಸ್ವಲ್ಪ ಜೀವನ ಮಾಡೋ ಥರ ಆಗುತ್ತೆ. ಫ್ರೆಂಡ್ಸಿಗೆಲ್ಲ ಅರ್ಥ ಆಗಿದೆ. ನಾವು 2 ವಿಷಲ್ ತೊಗೊಂಡ್ಬಿಟ್ರೆ ಬಿರಿಯಾನಿ ರೆಡಿ. ತೋರಿಸ್ತೀನಿ ಫ್ರೆಂಡ್ಸ್, 2 ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಬ್ರೇಕ್ ತಾಳಿ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ರವಿಕಿರಣ್, ನಿಮ್ಮ ರಿವ್ಯೂ ಬೇಕಿತ್ತು ಇವಾಗ ಮಶ್ರೂಮ್ ಬಿರಿಯಾನಿದು. ಹೇಗಿದೆ ಮಶ್ರೂಮ್ ಬಿರಿಯಾನಿ? ಮಶ್ರೂಮ್ ಬಿರಿಯಾನಿ ಸೂಪರ್ ಆಗಿದೆ. ಏನೇನು ಹೇಳಿಲ್ಲ, ಆ ಥರ ನಿಮ್ಮ ಮನೆಗೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೀವು ಕೊಡ್ತೀರಾ ರಿವ್ಯೂ? ಸಾಮಿಯವರೇ, ನೀವು ಸರ್? ಇದು ನಮ್ಮ ಸಿಸ್ಟರು, ಬ್ರದರು, ಇವರು ನಮ್ಮ ಹಸ್ಬೆಂಡು. ಮೂವರು ಹೇಳಿ ಹೇಗಿದೆ ಬಿರಿಯಾನಿ ಅಂತ. ಥ್ಯಾಂಕ್ ಯು.